Good morning, students. I think we have studied chapter number 6, how things change. Right? We had completed it. We had completed one class of this chapter. So now again we'll be continuing. Right? In previous class, what you have studied about how things change. This change is going to be in size, shape, then position, color, and state, as well as chemical composition of the object. And based on these changes, we had classified reversible change, irreversible change, then physical change and chemical change. So out of these, we had studied only reversible change in our previous class, right? A change that can be obtained or that can be reversed, so that we are going to get the original substance back. That is about reversible change. For that, we had seen example of ice. Ice on heating, it turns to water, right? So here initially ice was there, so now it has changed to water. So again we can get back that ice from water. This is what is called as reversible change, and we had seen many examples on this. So now what we will do, we will go to directly activity 2. So what activity 2 is telling, it is to observe a reversible change. Activity 2, to observe a reversible change. So we have to observe a reversible change. So how we are going to observe it, we'll see it. What we will do, we will take a rubber band. Is this clear? ಸೊ ಏನು ಮಾಡ್ತೀವಿ, ಒಂದು ರಬ್ಬರ್ ಬ್ಯಾಂಡ್ ಅಂತ ತಗೋತೀವಿ, ಅದನ್ನು ಒಂದು ಕೈಯಲ್ಲಿ ಹಿಡಿದು ಇನ್ನ ಒಂದು ಕೈಯಲ್ಲಿ ಅದನ್ನ ಏನು ಮಾಡ್ತೀವಿ, ಸ್ಟ್ರೆಚ್ ಮಾಡ್ತೀವಿ, ರೈಟ್? ಸೊ ವೆನ್ ವಿ ಸ್ಟ್ರೆಚ್, there is increase in its size. Is this clear? ಸೊ ಸ್ಟಾರ್ಟಿಂಗ್ ಇಷ್ಟೇ ಇರ್ತದೆ, ಅದನ್ನ ನಾವು ಪುಲ್ ಮಾಡಿದಾಗ ಏನಾಗ್ತದೆ, ಸ್ಟ್ರೆಚ್ ಆಗ್ತದೆ, ಸ್ಟ್ರೆಚ್ ಆಗಿ ಅದರ ಸೈಜ್ ಇನ್ಕ್ರೀಸ್ ಆಗ್ತದೆ. ಹೊಳ್ಳಿ ನಾವು ಒಂದು ಕೈಯನ್ನು ಬಿಟ್ಟರೆ ಏನಾಗ್ತದೆ, ಹೊಳ್ಳಿ ಎಲ್ಲಿಗಿತ್ತು ಅದೇ ಶೇಪಿಗೆ ಅದು ಬರ್ತದೆ. So this shows that a rubber band is a reversible change. Is this clear? Then we will see about activity 3. So activity 2 ಅರ್ಥ ಆಯ್ತಲ್ಲ, ಒಂದು ರಬ್ಬರ್ ಬ್ಯಾಂಡ್ ತೋರಿ ನೀವು ಆಡ್ತಿರ್ತಿಲ್ಲ, ರಬ್ಬರ್ ಹಿಡಿದು ಚಕ್ಕೆ ಆಡ್ತಿರ್ತೀರಿ, ರೈಟ್? ಅದು ಹೊಳ್ಳಿ ಸ್ಟಾರ್ಟಿಂಗ್ ನೀವೇನಿರ್ತದ ಅದನ್ನ ಚಕ್ಕಿಂದ ಹೊಳ್ಳಿ ಕೈ ಬಿಟ್ಟು ಕೂಡ ಏನಾಗ್ತದೆ, ಅದು ಹೊಳ್ಳಿ ಸ್ಟಾರ್ಟಿಂಗ್ ಹೆಂಗಿತ್ತು ಅಲ್ಲಿಗೆ ಬಂದು ನಿಂದಿರ್ತದೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅ ರಿವರ್ಸಿಬಲ್ ಚೇಂಜ್. Then activity 3, ಏನು ಮಾಡ್ತೀವಿ, ವಿಲ್ ಟೇಕ್ ಸಮ್ ಡೌ ಆ್ಯಂಡ್ ಮೇಕ್ ಅ ಬಾಲ್ ಫ್ರಮ್ ಇಟ್. ಈಗ ಚಪಾತಿ ಅದು ಮಾಡಬೇಕಾದ್ರೆ ಹಿಟ್ಟನ್ನು ಕಲಿಸಿ ಉಳ್ಳಿ ಮಾಡಿರ್ತೀರಿ ಸಪರೇಟಾಗಿ, ರೈಟ್? ಆ ಉಳ್ಳಿ ಮಾಡಿಂದ ನೀವೇನು ಮಾಡ್ತೀರಿ, ಅದನ್ನು ಚಪಾತಿಯಾಗಿ ತೀಡ್ತೀರಿ, ರೈಟ್? ಸೊ ಆ ಬೆಳ್ಳುಳ್ಳಿ ತೊಗೊಂಡು ತೀಡ್ತೀರಿ, ಇಟ್ ಈಸ್ ಗೋಯಿಂಗ್ ಟು ಕಮ್, ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ ಸರ್ಕ್ಯುಲರ್ ಶೇಪ್. ಇಫ್ ನಾಟ್ ಎಕ್ಸಾಕ್ಟ್ಲಿ ಇನ್ ಸರ್ಕ್ಯುಲರ್ ಶೇಪ್, ಅಟ್ ಲೀಸ್ಟ್ ನಿಯರ್ ಬೈ ಇಟ್. ಈ ಸದ್ಯ ಏನಾಯ್ತು, ಆ ಒಂದು ಉಳ್ಳಿಯಿಂದ ನೀವು ಚಪಾತಿ ತೀಡಿದ್ರಿ, ರೈಟ್? ಸೊ ಅದು ಚಪಾತಿಯಾಗಿ ಪರಿವರ್ತನೆ ಆಯಿತು. ಹೊಳ್ಳಿ ಆ ಚಪಾತಿಯನ್ನು ನೀವು ಮತ್ತೆಲ್ಲ ಮುದುಡಿ ಮಾಡಿ ಹೊಳ್ಳಿ ಅದನ್ನ ಉಳ್ಳಿ ಮಾಡಬಹುದು. ಇಸ್ ದಟ್ ಕ್ಲಿಯರ್? ಸೊ ಸ್ಟಾರ್ಟಿಂಗ್ ಏನು ಮಾಡಿದ್ರಿ, ಉಳ್ಳಿಯಿಂದ ಚಪಾತಿ ಮಾಡಿದ್ರಿ, ಹೊಳ್ಳಿ ಚಪಾತಿಯಿಂದ ನೀವೇನು ಮಾಡ್ಬೋದು, ಉಳ್ಳಿ ಮಾಡಬಹುದು. ಆ ಚಪಾತಿಯನ್ನು ಬೇಯಿಸಿದ್ರೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ಚಪಾತಿ ಹಂಚ ಮೇಲೆ ಹಾಕುವಂಗಿಲ್ಲ. ನೀವೇನ ಮಣಿ ಮ್ಯಾಗ ತೀಡಿರ್ತೀರಿ, ತೀಡೋದಾಗಿಂದ ಹೊಳ್ಳಿ ಅದನ್ನು ಹಿಟ್ಟು ನೀವು ರೌಂಡ್ ಆಗಿ ಮಾಡಿ ಹೊಳ್ಳಿ ಉಳ್ಳಿ ಮಾಡ್ಬೋದು, ರೈಟ್? ಸೊ ನೀವು ಚಪಾತಿ ಅದರಿಂದ ಮಾಡಿದ್ರಿ, ಉಳ್ಳಿಯಿಂದ ಮಾಡಿದ್ರಿ, ಹೊಳ್ಳಿ ಚಪಾತಿಯಿಂದ ಏನು ಮಾಡಿದ್ರಿ, ಉಳ್ಳಿ ಮಾಡಿದ್ರಿ, ರೈಟ್? ಸೊ ದಿಸ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ದಿಸ್ reversible change. Is this clear? So this activity 2 and activity 3 is telling you about reversible change. Is this clear? So now what we will do, we will move on to irreversible change, the next concept. Irreversible change.
In irreversible change, you cannot get back the original substance as it was initially. ಸೊ ಸ್ಟಾರ್ಟಿಂಗ್ ಏನಿತ್ತು ಆ ಆಬ್ಜೆಕ್ಟ್ ನೀವು ಹೊಳ್ಳಿ ಮಾಡೋದು ಆಗಂಗಿಲ್ಲ. ಸೊ ಅವಕ್ಕೆ ನಾವೇನಂತ ಕರಿತೀವಿ, ಇರ್ರಿವರ್ಸಿಬಲ್ ಚೇಂಜ್ ಅಂತ ಕರಿತೀವಿ. ಅ ಚೇಂಜ್ ಇನ್ ವಿಚ್ ದ ಸಬ್ಸ್ಟೆನ್ಸ್ ಕೆನಾಟ್ ಬಿ ಚೇಂಜ್ಡ್ ಬ್ಯಾಕ್. ಅ ಚೇಂಜ್ ಇನ್ ವಿಚ್ ದ ಸಬ್ಸ್ಟೆನ್ಸ್ ಕೆನಾಟ್ ಬಿ ಚೇಂಜ್ಡ್ ಬ್ಯಾಕ್ ಟು ವಾಟ್ ಇಟ್ ವಾಸ್ ಇನಿಷಿಯಲಿ ಬೈ ರಿವರ್ಸಿಂಗ್ ದ ಆಕ್ಷನ್. ಈಗ ನಾವು ಆಗಲೇ ಆಕ್ಟಿವಿಟಿ 3 ನೋಡಿದ್ವಿ, ಏನು ಚಪಾತಿ ಮಾಡಿದ್ವಿ, ಒಳ್ಳೆ ಚಪಾತಿಯಿಂದ ಉಳ್ಳಿ ಮಾಡಿದ್ವಿ. ಆ ಚಪಾತಿಯನ್ನ ನಾವು ಹಂಚಿಗೆ ಹಾಕ್ತೀವಿ, ರೈಟ್? ಹಂಚಿಗೆ ಹಾಕಿ ಬೇಯಿಸ್ತೀವಿ. ಅವಾಗ ನಾವು ಅದನ್ನ ಹೊಳ್ಳಿ ಅದು ಏನು ಸ್ಟಾರ್ಟಿಂಗ್ ಹಿಟ್ ಮಾಡಿರ್ತಲ್ಲ ಅದನ್ನ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಸೊ ದಟ್ ಈಸ್ ಅ ಕೆಮಿಕಲ್ ಚೇಂಜ್. ಸೊ ದಟ್ ಈಸ್ ಅ ಇರ್ರಿವರ್ಸಿಬಲ್ ಚೇಂಜ್. ಆರ್ ಗೆಟಿಂಗ್ ಮೈ ಪಾಯಿಂಟ್? ಸೊ ಸ್ಟಾರ್ಟಿಂಗ್ ಉಳ್ಳಿ ತೊಗೊಂಡ್ರಿ, ಅದನ್ನು ಚಪಾತಿಯಾಗಿ ತೀಡಿದ್ರಿ, ಹೊಳ್ಳಿ ಅದನ್ನು ಮುದಡಿ ಮಾಡಿ ಉಳ್ಳಿ ಮಾಡಿದ್ರಿ, ಅದು ರಿವರ್ಸಿಬಲ್ ಆಯಿತು. ಅದು ಆಕ್ಟಿವಿಟಿ 3 ಒಳಗೆ ನೋಡಿದ್ವಿ. ಈಗ ಅದು ಏನು ತಿಳಿರ್ತಿಲ್ಲ ಅದನ್ನು ಹಂಚಿಗೆ ಹಾಕ್ತೀರಿ, ಹಂಚಿಗೆ ಹಾಕಿ ಬೇಯಿಸ್ತೀರಿ, ಹೊಳ್ಳಿ ಅದನ್ನು ನೀವು ಸ್ಟಾರ್ಟಿಂಗ್ ಹ್ಯಾಂಗಿತ್ತು ಹಂಗೆ ತೊಗೊಂಬರಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇರ್ರಿವರ್ಸಿಬಲ್ ಚೇಂಜ್ ಅಂತ ಕರಿತೀವಿ. ಅ ಚೇಂಜ್ ಇನ್ ವಿಚ್ ದ ಸಬ್ಸ್ಟೆನ್ಸ್ ಕೆನಾಟ್ ಬಿ changed back to what it was initially by reversing the action. ಅವಕ್ಕೆ ನಾವೆಲ್ಲ ಏನಂತ ಕರಿತೀವಿ, ಇರ್ರಿವರ್ಸಿಬಲ್ ಚೇಂಜ್ ಅಂತ ಕರಿತೀವಿ. ಅವಕ್ಕೆ ಎಕ್ಸಾಂಪಲ್ ಯಾವಪ್ಪ? ವಿಲ್ ಟೇಕ್ ಅ ಬಲೂನ್, ರೈಟ್? ಅದಕ್ಕೆ ನಾವು ಬ್ಲೋ ಅನ್ನು ಹಾಕ್ತೀವಿ, ಇಟ್ ಎಕ್ಸ್ಪಾಂಡ್ಸ್, ರೈಟ್? ಅದರದ್ದು ಸೈಜ್ ಹೆಚ್ಚಿಗೆ ಆಗ್ತದೆ. ಹೊಳ್ಳಿ ನಾವು ಅದನ್ನೊಂದು ಹವಾ ತೆಗಿತೀವಿ, ಹೊಳ್ಳಿ ಅದು ನಾರ್ಮಲ್ ಪಾಯಿಂಟಿಗೆ ಬರ್ತದೆ. ಅದು ಸ್ಟಾರ್ಟಿಂಗ್ ಹೆಂಗಿತ್ತು ಹಂಗೆ ನಾರ್ಮಲಿಗೆ ಬರ್ತದೆ, ರೈಟ್? ದಟ್ ಈಸ್ ರಿವರ್ಸಿಬಲ್ ಚೇಂಜ್. ಈಗ ಏನು ಮಾಡೋದಂದ್ರೆ, ಆ ಬಲೂನಿಗೆ ನಾವೇನು ಬ್ಲೋವನ್ನು ಹಾಕಿರ್ತೀವಿ, ಗಾಳಿಯನ್ನು ತುಂಬಿರ್ತೀವಿ, ಅದು ಸೈಜ್ ಹೆಚ್ಚಿಗೆ ಆಗಿರ್ತದೆ. ಅವಾಗ ಏನು ಮಾಡೋದು, ಒಂದು ಪಿನ್ ತೊಗೊಂಡು ಅದು ಚುಚ್ಚೋದು, ರೈಟ್? ಒಂದು ಪಿನ್ ತೊಗೊಂಡು ಅದು ಚುಚ್ಚಿದ್ರೆ ಏನಾಯಿತು, ಅದು ಬರ್ಸ್ಟ್ ಆಯಿತು. ಅದು ಬರ್ಸ್ಟ್ ಆಗಿಂದ ಅದು ಸ್ಟಾರ್ಟಿಂಗ್ ಹೇಗಿತ್ತು ಹಂಗೆ ನಿಮ್ಗೆ ತರಕ್ಕಾಗ್ತದ? ಆಗಂಗಿಲ್ಲ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿಸ್ ಇರ್ರಿವರ್ಸಿಬಲ್ ಚೇಂಜ್. ಸೊ ಏನು ಮಾಡೋದು, ಬಲೂನ್ ತಗೊಳ್ಳೋದು, ಅದಕ್ಕೆ ಗಾಳಿಯನ್ನು ತುಂಬುವುದು, ಒಂದು ಪಿನ್ ತೊಗೊಂಡು ಅದನ್ನು ಬಲೂನನ್ನು ಒಡೆಯೋದು. ಸೊ ಅದು ಬರ್ಸ್ಟ್ ಆಗ್ತದ. ಅದು ಸ್ಟಾರ್ಟಿಂಗ್ ಹೇಗಿತ್ತು ಹಂಗೆ ನಿಮಗೆ ತೊಗೊಂಬರಕ್ಕಾಗೋದಿಲ್ಲ. ಸೊ ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಇರ್ರಿವರ್ಸಿಬಲ್ ಚೇಂಜ್. ದೆನ್ ನೆಕ್ಸ್ಟ್, ಈಗ ಒಂದು ಎಗ್ ತಗೋತೀರಿ, ಹಸಿ ಎಗ್ ತಗೊಂಡು ಅದನ್ನ ಬಾಯ್ಲ್ ಮಾಡ್ತೀರಿ, ರೈಟ್? ಸೊ ಹಸಿ ಎಗ್ ತಗೊಂಡು ಏನು ಮಾಡ್ತೀರಿ, ಬಾಯ್ಲ್ ಮಾಡ್ತೀರಿ. ಬಾಯ್ಲ್ ಮಾಡಿಂದ ಹೊಳ್ಳಿ ಅದನ್ನ ಸ್ಟಾರ್ಟಿಂಗ್ ನೀವೇನು ಹಸಿ ಎಗ್ಗಿಗೆ ತೊಗೊಂಡಿದ್ರಿ ಅದಕ್ಕೆ ಅದು ಹೊಳ್ಳಿ ತರಕ್ಕೆ ಆಗಂಗಿಲ್ಲ. ಸೊ ರಾ ಎಗ್ ತಗೊಂಡು ಅದನ್ನು ನಾವು ಬಾಯ್ಲ್ಡ್ ಮಾಡ್ತೀವಿ, ಅದನ್ನು ಬಾಯ್ಲ್ ಮಾಡಿಂದ ಅದು ಬಾಯ್ಲ್ಡ್ ಎಗ್ ಅಂತ ಕರಿತೀವಿ. ಹೊಳ್ಳಿ ಆ ಬಾಯ್ಲ್ಡ್ ಎಗ್ಗನ್ನು ನಾವು ರಾ ಎಗ್ ಆಗಿ ಕನ್ವರ್ಟ್ ಮಾಡಕ್ಕೆ ಆಗಂಗಿಲ್ಲ. ಸೊ ದಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ದಿಸ್ ಇರ್ರಿವರ್ಸಿಬಲ್ ಚೇಂಜ್. ಆಮೇಲೆ we will burn a sheet of paper. What we will do? We will take a paper and we will burn it. So once the burning is over, what is left there? Ash. Ash of that paper is left. ಈಗ ನಾವು ಯಾವುದೇ ಒಂದು ಪೇಪರನ್ನು ಸುಟ್ಟಿಂದ ಹೊಳ್ಳಿ ಆ ಪೇಪರ್ ನಮಗೆ ತೊಗೊಂಡು ಬರೋಕ್ಕಾಗೋದಿಲ್ಲ. ಯಾಕಂದ್ರೆ ಅದೆಲ್ಲ ಪೇಪರ್ ಸುಟ್ಟು ಏನಾಗಿದೆ, ಬೂದಿಯಾಗಿ ಕನ್ವರ್ಟ್ ಆಗಿಬಿಟ್ಟು. ಸೊ ಯು ಕಾಂಟ್ ಗೆಟ್ ಬ್ಯಾಕ್ ದ ಪೇಪರ್, ರೈಟ್? ಸೊ ದಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಇರ್ರಿವರ್ಸಿಬಲ್ ಚೇಂಜ್. ದೆನ್ ನೆಕ್ಸ್ಟ್, ಸಿಡ್ರಿಂಗ್. We cannot get back seed from it. ಈಗೇನು ಬೀಜ ಮೊಳಕೆ ಹೊಡೆದು ಒಂದು ಸಣ್ಣ ಪ್ಲಾಂಟ್ ಗ್ರೋ ಆಗ್ತಿರ್ತದೆ. ಸೊ ಅದರಲ್ಲಿಂದ ಹೊಳ್ಳಿ ನೀವು ಬೀಜ ತರಕ್ಕಾಗಂಗಿಲ್ಲ. ಸ್ಟಾರ್ಟಿಂಗ್ ಯಾವ ಬೀಜದಿಂದ ಅದು ಬಂದದ ಆ ಬೀಜ ತರಕ್ಕಾಗಂಗಿಲ್ಲ. ಯು ಹ್ಯಾವ್ ಟು ವೇಟ್ ಫಾರ್ ಮೆನಿ ಇಯರ್ಸ್, ರೈಟ್? ಸೊ ದಿಸ್ ಈಸ್ ಆಲ್ಸೋ an example for irreversible change. And then curd.
So we are going to get curd from the milk, right? So once we get curd from milk, we cannot change that curd back to milk. ಸರಿನಾ? ಈಗ ಹಾಲಿನಿಂದ ಏನು ಮಾಡಿರ್ತೀವಿ? ಮೊಸರನ್ನ ಮಾಡಿರ್ತೀವಿ. ಹಾಲಿನಿಂದ ಮೊಸರನ್ನ ಮಾಡಿ ಅದೇ ಮೊಸರಿಂದ ಹಾಲನ್ನು ನಾವು ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ. ಹೌದಾ? ಮತ್ತೆ ಯಾರಾದರೂ ಮಾಡೋರಿದ್ದೀರಿ? ನೋ. ಸೊ ಯು ಕೆನಾಟ್ ಚೇಂಜ್ ಬ್ಯಾಕ್ ದ ಕರ್ಡ್ ಟು ಮಿಲ್ಕ್. ದಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ದಿಸ್ ಇರ್ರಿವರ್ಸಿಬಲ್ ಚೇಂಜ್. ದೆನ್ ಲಾಸ್ಟ್ ಒನ್, ನಾವು ಆಗಲೇ ಹೇಳ್ತಾ ಇದ್ವಿ, ಚಪಾತಿಯನ್ನು ನಾವು ಬೇಯಿಸಿಂದ ಹೊಳ್ಳೆದನ್ನ ಹಿಟ್ಟಾಗಿ ನಾವು ಪರಿವರ್ತನೆ ಮಾಡೋಕ್ಕಾಗಿಲ್ಲ ಅಂತ. ಸೊ ದಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ದಿಸ್ irreversible change. I think now irreversible change is clear, right? So ಇವಾಗ ನಿಮ್ಗೆ ಅರ್ಥ ಇರಬಹುದು ರಿವರ್ಸಿಬಲ್ ಚೇಂಜ್ ಅಂದ್ರೆ ಏನು, ಇರ್ರಿವರ್ಸಿಬಲ್ ಚೇಂಜ್ ಅಂದ್ರೆ ಏನು, ರೈಟ್? ರಿವರ್ಸಿಬಲ್ ಚೇಂಜ್ ಒಳಗೆ ಅದು ಸ್ಟಾರ್ಟಿಂಗ್ ಏನಿರ್ತದೆ ಅದನ್ನ ನಾವು ಹೊಳ್ಳಿ ತರಬಹುದು. ಬಟ್ ಈ ಒಂದು ಇರ್ರಿವರ್ಸಿಬಲ್ ಚೇಂಜ್ ಅಲ್ಲಿ ಸ್ಟಾರ್ಟಿಂಗ್ ಏನಿರ್ತದೆ ಅದನ್ನ ನಾವು ಹೊಳ್ಳಿ ತರಕ್ ಆಗಂಗಿಲ್ಲ. ಇಸ್ ದಿಸ್ ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ irreversible change, and they are given activity 5. Given below are the examples of some changes. State whether they are reversible or irreversible changes. For example, folding a paper to make a boat. ಪೇಪರ್ ಅನ್ನು ಏನು ಮಾಡ್ತೀವಿ, ಅದನ್ನೆಲ್ಲ ಮಡಿಚಿ ಅದರಿಂದ ಒಂದು ಬೋಟನ್ನು ತಯಾರು ಮಾಡ್ತೀವಿ. ಅದು ರಿವರ್ಸಿಬಲ್, ಇರ್ರಿವರ್ಸಿಬಲ್. ಆಮೇಲೆ ಚೇಂಜಿಂಗ್ ಗ್ರೇನ್ ಟು ಫ್ಲೋರ್. ಈ ಕಾಳುಗಳನ್ನು ನಾವೆಲ್ಲ ಬೀಸ್ಕೊಂಡು ಹಿಟ್ಟು ಮಾಡ್ಕೊಂಡು ಬರ್ತೀವಿ. ಸೊ ಅಲ್ಲಿ ನಾವು ಮರಳಿ ಕಾಳುಗಳನ್ನು ನಾವು ಪಡೆಯೋಕ್ಕಾಗಂಗಿಲ್ಲ, ಯಾಕೆ ಆಲ್ರೆಡಿ ಹಿಟ್ಟಾಗ್ಬಿಟ್ಟವು. ಸೊ ದಿಸ್ ಚೇಂಜಿಂಗ್ ಆಫ್ ಗ್ರೇನ್ ಟು ಫ್ಲೋರ್ ಈಸ್ ಇರ್ರಿವರ್ಸಿಬಲ್, ವೆರಾಸ್ folding a paper to make a boat is a reversible change, right? So ಈ ಒಂದು ಆಕ್ಟಿವಿಟಿ 5 ಅನ್ನೋದನ್ನ ನೀವೇನ್ ಮಾಡಬೇಕು, you have to do it in home, right? That will be your homework for today. Then next we'll come across physical changes. Next have the physical changes. So next we'll see about physical changes. So physical change ಅಂದ್ರೆ ಏನು ಅಥವಾ chemical change ಅಂದ್ರೆ ಏನು? Physical and chemical changes are opposite to each other. Physical change ಅಂದ್ರೆ these are the changes in which the composition of the substance remains the same, but the shape, size or state of the substance can change. ಇಲ್ಲಿ ಏನಾಗ್ತದೆ ಅಂದ್ರೆ, ಈಗ ನಾವು ಸ್ಟಾರ್ಟಿಂಗ್ ಏನನ್ನ ಒಂದು ಆಬ್ಜೆಕ್ಟ್ ಅನ್ನು ತಗೊಂಡಿರ್ತೀವಿ, ಹೊಳ್ಳಿ ಅದೇ ಆಬ್ಜೆಕ್ಟ್ ನಾವು ಉಳಿಸ್ಕೋಬಹುದು. ಬಟ್ ಅಲ್ಲಿ ಅದರ ಸೈಜರ್ ಆಗಲಿ ಅದರ ಶೇಪರ್ ಆಗಲಿ ಅದೇನಾಗಿರ್ತದೆ, ಸ್ವಲ್ಪ ವೇರಿಯೇಷನ್ ಆಗಿರ್ತದೆ, ರೈಟ್? So these are the changes in which the composition of the substance remains same. ಈಗ ನಾವೇನು ತಗೊಂಡಿರ್ತೀವಿ ಅದೇ ಉಳಿದಿರ್ತದೆ, ಬಟ್ ಅದರ ಸೈಜರ್ ಆಗಲಿ ಅದರ ಶೇಪರ್ ಆಗಲಿ ಅಥವಾ ಅದರದ್ದು ಸ್ಟೇಟರ್ ಆಗಲಿ ಏನಾಗ್ತದೆ, ಚೇಂಜ್ ಆಗಿರ್ತದೆ. ಅಂಡ್ ರಿಮೆಂಬರ್, these physical changes are mostly reversible changes. ಈ ಫಿಸಿಕಲ್ ಚೇಂಜ್ ಅನ್ನೋದು ಏನಿರ್ತದ, ದೀಸ್ ಆರ್ ಆಲ್ಮೋಸ್ಟ್ ರಿವರ್ಸಿಬಲ್ ಇನ್ ನೇಚರ್. ಓಕೆ, ದೇ ಆರ್ ಗಿವನ್ ಸಮ್ ಎಕ್ಸಾಂಪಲ್ಸ್, ವಿಲ್ ಸಿ ದಟ್. ಮೆಲ್ಟಿಂಗ್ ಆಫ್ ಐಸ್ ಟು ವಾಟರ್. ಏನಾಗ್ತದ, ಐಸ್ ಇರ್ತದ, ಅದನ್ನು ನೀವು ಹೀಟ್ ಮಾಡಿದ್ರೆ ಏನಾಗ್ತದ, ಇಟ್ ಟರ್ನ್ಸ್ ಟು ವಾಟರ್. ಸರಿನಾ? ಸೊ ಐಸ್ ಇದ್ದಿದ್ದು ವಾಟರ್ ಆಯ್ತು. ಆಮೇಲೆ ಅದೇ ವಾಟರ್ನ ನೀವು ಹೀಟ್ ಮಾಡಿದ್ರೆ, ಕೂಲ್ ಮಾಡಿದ್ರೆ ಏನಾಗ್ತದೆ, ಅಗೇನ್ ವಿ ಆರ್ ಗೋಯಿಂಗ್ ಟು ಗೆಟ್ ಬ್ಯಾಕ್ ಐಸ್, ರೈಟ್? ಅಂಡ್ ದೆನ್ ಮೆಲ್ಟಿಂಗ್ ಆಫ್ ಬಟರ್ ಆನ್ ಹೀಟಿಂಗ್ ಅಂಡ್ ಇಟ್ಸ್ ಸಾಲಿಡಿಫಿಕೇಶನ್ ಆನ್ ಕೂಲಿಂಗ್. ಇದನ್ನೆಲ್ಲ ನಾವು ರಿವರ್ಸಿಬಲ್ ಚೇಂಜ್ ಅಲ್ಲಿ ನೋಡಿದ್ವಿ. ಐಸ್ ಆಯಿತು, ಆಮೇಲೆ ಬಟರ್ ಆಯಿತು. ಬಟರ್ ಏನಾಗ್ತದ, ಅದನ್ನು ಹೀಟ್ ಮಾಡಿದ ಕೂಡಲೇ ಇಟ್ ಟರ್ನ್ಸ್ ಟು ಲಿಕ್ವಿಡ್. And again that liquid ಅನ್ನು ನಾವು
ಸಾಲಿಡಿಫೈ ಮಾಡಿದ್ವಿ ಅಂದ್ರೆ ಏನಾಗ್ತದ, ಅಗೇನ್ ಇಟ್ ಟರ್ನ್ಸ್ ಟು ಬಟರ್. ಸರಿನಾ? ಓಕೆ. ದೆನ್ ಸ್ಟ್ರೆಚಿಂಗ್ ಆಫ್ ರಬ್ಬರ್ ಬ್ಯಾಂಡ್. ಸೊ ರಬ್ಬರ್ ಬ್ಯಾಂಡ್ ನಾವು ಸ್ಟ್ರೆಚ್ ಮಾಡಿದ್ವಿ, ಅದು ರಿವರ್ಸಿಬಲ್ ಚೇಂಜ್ ಅಂತ ಅಂದ್ವಿ. ಸೊ ಇಲ್ಲಿ ಏನು ನಾವು ಎಕ್ಸಾಂಪಲ್ಸ್ ನೋಡಿದ್ವಿ, ಐಸ್ನಿಂದ ವಾಟರ್ ಇರ್ಬೋದು, ಅಥವಾ ಬಟರನ್ನು ನಾವು ಮೆಲ್ಟ್ ಮಾಡಿದಾಗ ಏನು ಬರ್ತದ, ಒಳ್ಳೆದನ್ನು ಕೂಲ್ ಮಾಡಿದ್ರೆ ಮತ್ತೆ ಬಟರ್ ಬರ್ತದ, ರೈಟ್? ಇವೆಲ್ಲ ಎಕ್ಸಾಂಪಲ್ಸ್ ನಾವು ನಮ್ಮ ಹಿಂದಿನ ಕ್ಲಾಸ್ದಲ್ಲಿ ರಿವರ್ಸಿಬಲ್ ಚೇಂಜಸ್ ಅಲ್ಲಿ ನೋಡಿದ್ವಿ. ಸೊ ದಟ್ ಈಸ್ ವೈ ಫಿಸಿಕಲ್ ಚೇಂಜಸ್ ಆರ್ ಮೋಸ್ಟ್ಲಿ ರಿವರ್ಸಿಬಲ್ ಚೇಂಜಸ್ ಅಂತ ಅನ್ನೋದು, ರೈಟ್? ಸೊ ಇವನ್ ಸ್ಟ್ರೆಚಿಂಗ್ ಆಫ್ ರಬ್ಬರ್ ಬ್ಯಾಂಡ್ ಆಕ್ಟಿವಿಟಿ 2 ಅಲ್ಲಿ ನೋಡಿದ್ವಿ. ಆ ರಬ್ಬರ್ ಬ್ಯಾಂಡ್ ಸ್ಟ್ರೆಚ್ ಮಾಡಿದ್ವಿ, ಹೊಳೆದನ್ನು ಸ್ಟ್ರೆಚ್ ಮಾಡೋದು ಬಿಟ್ವಿ, ಏನಾಯ್ತು, ಅಗೇನ್ ಇಟ್ ಕೇಮ್ ಬ್ಯಾಕ್ ಟು ಇಟ್ಸ್ ನಾರ್ಮಲ್ ಪೊಸಿಷನ್. Is this clear? So here these ice, water, butter, and then this rubber band, these all are examples for physical changes. Breaking of a glass and dissolving salt in water are also examples of reversible physical changes. ಈಗ ಗ್ಲಾಸ್ ಬ್ರೇಕ್ ಮಾಡಿರ್ತೀವಿ, ಗ್ಲಾಸ್ ಏನ್ ಮಾಡಿರ್ತೀವಿ, ಬ್ರೇಕ್ ಮಾಡಿರ್ತೀವಿ. ಆ ಬ್ರೇಕ್ ಆಗಿದ್ದ ಗ್ಲಾಸನ್ನು ಹೊಳ್ಳಿ ನಾವು ಜೋಡಿಸಬಹುದು, ಹೊಳ್ಳಿ ಗ್ಲಾಸ್ ಆಗಿ ನಾವು ಪರಿವರ್ತನೆ ಮಾಡಬಹುದು. ಆಮೇಲೆ ಏನಂದ್ವಿ, ಡಿಸಾಲ್ವಿಂಗ್ ಸಾಲ್ಟ್ ಇನ್ ವಾಟರ್. ಈಗ ವಾಟರ್ ಒಳಗ ನಾವು ಉಪ್ಪನ್ನು ಹಾಕಿ ಏನು ಮಾಡ್ತೀವಿ, ಕರಗಿಸ್ತೀವಿ. ಸೊ ಸಾಲ್ಟ್ ಏನಾಗ್ತದೆ, ಅಲ್ಲಿ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗ್ತದೆ. ಮತ್ತು ಅದು ಹೆಂಗೆ ಫಿಸಿಕಲ್ ಚೇಂಜ್ ಆಯಿತು? ದ ಸಾಲ್ಟ್ ವಾಸ್ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಇನ್ ವಾಟರ್. ದೆನ್ ಹೌ ಯು ಕ್ಯಾನ್ ಗೆಟ್ ಬ್ಯಾಕ್ ದಟ್ ಸಾಲ್ಟ್? ಫಾರ್ ದಟ್ ದೇರ್ ಆರ್ ಫ್ಯೂ ಕೆಮಿಕಲ್ ಪ್ರಾಸೆಸಸ್ ವೇರ್ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಸಾಲ್ಟ್ ಬ್ಯಾಕ್ ಬೈ ಹೀಟಿಂಗ್ ದಟ್ ವಾಟರ್. ಸೊ ವಾಟರ್ ಒಳಗೆ ಏನು ಸಾಲ್ಟ್ ಡಿಸಾಲ್ವ್ ಆಗಿರ್ತದೆ ಕಂಪ್ಲೀಟ್ ಆಗಿ, ಆ ವಾಟರನ್ನು ನಾವು ಹೀಟ್ ಮಾಡ್ದಂಗೆ ಏನಾಗ್ತದೆ, ಆ ವಾಟರ್ ಎಲ್ಲ ಆವಿಯಾಗಿ ಅದನ್ನು ನಾವು ಒಳಗೆ ಕಂಡೆನ್ಸ್ ಮಾಡಿ ಅದನ್ನು ಬೇರೆ ಕಡೆ ಬರ್ತದೆ. ಅದರೊಳಗೆ ಇರ್ತಕ್ಕಂಥ ಸಾಲ್ಟು ಅಲ್ಲೇ ಲೇಯರ್ ಆಗಿ ಫಾರ್ಮ್ ಆಗಿರ್ತದೆ. ದಿಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಕ್ಲಾಸ್ 9, ರೈಟ್? ಸಪರೇಷನ್ ಆಫ್ ಸಬ್ಸ್ಟೆನ್ಸಸ್ ವಿಲ್ ಸ್ಟಡಿ ದಟ್, ರೈಟ್? ಸೊ dissolving salt in water is also a physical change because we can get back the salt which is dissolved in water. ಏನು ಸರ್, ನೀರೊಳಗೆ ಉಪ್ಪು ಕರಗಿಸಿದ ಉಪ್ಪು ಹೆಂಗೆ ಬರ್ತದ್ರಿ ಅಂತ ನಿಮಗೆ ಅನಿಸ್ಬೋದು. ಬಟ್ ರಿಮೆಂಬರ್, ಇದೇನು ಓಷಿಯನ್, ಸಮುದ್ರ ಅಂತ ಕರಿತೀವಿ, ಅದರೊಳಗೆ ಎಲ್ಲ ಉಪ್ಪು ನೀರು ಇರ್ತದೆ. ಆ ಸಮುದ್ರದ ದಂಡೆಗೆಲ್ಲ ಅವ್ರು ಏನು ಮಾಡ್ತಿರ್ತಾರೆ, ನೀರನ್ನೆಲ್ಲ ಸ್ಟಾಕ್ ಮಾಡ್ತಾರೆ, ಮಡಿ ಮಾಡಿ. ಆ ನೀರು ಆವಿ ಆಗಿ 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 ಏನಾಗ್ತದೆ, ಅದರೊಳಗೆ ಇರ್ತಕ್ಕಂಥ ಸಾಲ್ಟು ಅಲ್ಲೇ ಮಡಿಯೊಳಗೆ ಉಳಿತದೆ, ರೈಟ್? ಸೊ ನಾವು ಏನು ಈ ಒಂದು ಉಪ್ಪು ಕರಗಿರ್ತದ, ಅದನ್ನು ಹೊಳ್ಳಿ ನಾವು ನೀರೊಳಗಿಂದ ಸಪ್ರೇಟ್ ಮಾಡ್ಕೋಬಹುದು. ದಟ್ ಈಸ್ ವೈ ದಿಸ್ ಡಿಸಾಲ್ವಿಂಗ್ ಸಾಲ್ಟ್ ಇನ್ ವಾಟರ್ ಈಸ್ ನಾಟ್ ಆಸ್ ಫಿಸಿಕಲ್ ಚೇಂಜ್ ಅಂಡ್ ಇವನ್ ದಿಸ್ ಬ್ರೇಕಿಂಗ್ ಆಫ್ ಗ್ಲಾಸ್. ಇಸ್ ದಿಸ್ ಕ್ಲಿಯರ್? ಓಕೆ. So this is about physical change, and next what will be, we are going to see, they are given some examples of irreversible changes which are physical changes. Iga physical change andre eno, they will be mostly reversible changes, but ಕೆಲವೊಂದು irreversible change ಇರ್ತವೆ. So irreversible ಇದ್ದು ಯಾವ physical irreversible change ಅದಾವು, but still they are physical change. ಈಗ irreversible ಇರ್ತಾವೆ ಚೇಂಜಸ್, ಆದರೂ ಅವು ಫಿಸಿಕಲ್ ಚೇಂಜ್ ಆಗಿ ಪರಿಗಣನೆಯನ್ನ ಮಾಡಲಾಗ್ತದೆ. ಯಾವುದಪ್ಪ? ಅ ಪೇಪರ್ torn in pieces. ಈಗ ಒಂದು ಪೇಪರ್ ಅಂತ ತಗೋತೀವಿ, ಅದನ್ನು ಪೀಸ್ ಮಾಡಿ ನಾವು ಹರಿದಿರ್ತೀವಿ, ರೈಟ್? ಟೇರಿಂಗ್ ಆಫ್ ದ ಪೇಪರ್. ಸೊ ಫಿಸಿಕಲ್ ಚೇಂಜ್ ಅಂದ್ರೆ ಏನು? ಅ ಚೇಂಜ್ ವೇರ್ ವಿಲ್ ಗೆಟ್ ಬ್ಯಾಕ್ ದ ಸಬ್ಸ್ಟೆನ್ಸ್ ಬ್ಯಾಕ್, ಬಟ್ ಇಟ್ಸ್ ಸೈಜ್, ಶೇಪ್ ಆರ್ ಸ್ಟೇಟ್ ಮೇ ಚೇಂಜ್.
ಅದರ ಸೈಜ್ ಇರ್ಬೋದು, ಅದರ ಶೇಪ್ ಇರ್ಬೋದು, ಅಥವಾ ಅದು ಯಾವ ಸ್ಟೇಟ್ ಅದ ಆ ಸ್ಟೇಟ್ನು ಅದು ಚೇಂಜ್ ಆಗಿರ್ಬೋದು. ಬಟ್ ನಮಗೆ ಅದು ಏನು ಆಬ್ಜೆಕ್ಟ್ ಇರ್ತದೆ ಅದು ನಮ್ಗೆ ಮರಳಿ ಸಿಗ್ತದೆ ಅಂತ ನಾವು ನೋಡಿದ್ವಿ ಫಿಸಿಕಲ್ ಚೇಂಜ್. ಸೊ ಹಿಯರ್ ಅ ಪೇಪರ್ ಟಾರ್ನ್ ಇನ್ ಪೀಸಸ್. ಪೇಪರ್ನ ಏನು ಮಾಡ್ತೀವಿ, ಹರಿದಿರ್ತೀವಿ, ಆದರೂ ಅದು ಪೇಪರ್ ಆಗೇ ಉಳಿದದ, ರೈಟ್. ಇನ್ನೇನು ಆ ಪೂರ ಪೇಪರ್ ಒಂದೇ ಇಲ್ಲ, ಅದು ಬೇರೆ ಬೇರೆಯಾಗಿ ಸೈಜ್ ಸಪರೇಟ್ ಆಗಿದೆ, ರೈಟ್. ದಟ್ ಈಸ್ ವೈ this irreversible change is also considered as physical change. Then the next, chopping of wood. Chopping of wood. ಈ ಕಟ್ಟಿಗೆ ಇರ್ತದೆ, ಅದನ್ನೇನು ಮಾಡ್ತೀವಿ ನಾವು, ಕಟ್ಟಿಗೆಯನ್ನು ಕಡಿತಿರ್ತೀವಿ. We are making them into smaller pieces so that it can be used as a fuel for our day-to-day life. ಈಗ ನಾವು ಕಟ್ಟಿಗೆಯನ್ನು ಒಡೆದು ಅದನ್ನೆಲ್ಲ ಏನು ಮಾಡ್ತೀವಿ, ಒಲೆಗೆ ಯೂಸ್ ಮಾಡ್ತಿದ್ವಿ, ರೈಟ್. ಸೊ ಅದು ಕಟ್ಟಿಗೆಯನ್ನು ಒಡೆದಿದ್ದು ಏನಾಗಿ ಉಳಿದದು, ಕಟ್ಟಿಗೆಯಾಗಿ ಉಳಿದದು, ಆದ್ರೆ ಅದರ ಸೈಜ್ ಏನಾಗಿದೆ, ಚಿಕ್ಕದಾಕೋತ ಬಂದದ್ದು. ಸೊ ಕಟ್ಟಿಗೆ ಇದ್ದಿದ್ದು ಕಟ್ಟಿಗೆಯಾಗಿ ಉಳಿದದ, ಡಿಫರೆನ್ಸ್ ಏನು, ಸೈಜ್ ಅಷ್ಟೇ ಚೇಂಜ್ ಆಗಿದೆ. ಸೊ ದಟ್ ಈಸ್ ವೈ ಇಟ್ ಈಸ್ ಇರ್ರಿವರ್ಸಿಬಲ್ ಚೇಂಜ್, ಬಟ್ ಸ್ಟಿಲ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಫಿಸಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಅಂದ್ರೆ ಏನು, ಕಾಂಪೋಸಿಷನ್ ಆಫ್ ದಿ ಆಬ್ಜೆಕ್ಟ್ ಸೇಮೇ ಇರ್ತದ, ಆದ್ರೆ ಅದರ ಸೈಜ್ ಬೇರೆ ಇರ್ಬೋದು, ಶೇಪ್ ಬೇರೆ ಇರ್ಬೋದು, ಅದರ ಸ್ಟೇಟ್ ಬೇರೆ ಇರ್ಬೋದು. ಸೊ ಹಿಯರ್ ಸ್ಟಾರ್ಟಿಂಗ್ ಅದು ಕಟ್ಟಿಗೆ ದೊಡ್ಡದಿತ್ತು, ನೀವು ಅದನ್ನು ಕಟ್ ಮಾಡಿದ್ರಿ, ಅದು ಕಟ್ಟಿಗೆಯಾಗಿ ಉಳಿತು. ಇನ್ನೇನಪ್ಪ ಅಂದ್ರೆ ಆ ಕಟ್ಟಿಗೆ ಉಳಿದಿದ್ದು ಸೈಜ್ ಬೇರೆ ಆಯಿತು, ಸಣ್ಣದಾಯಿತು, ಬಟ್ ಸ್ಟಿಲ್ ಅದಕ್ಕೆ ನಾವೇನಂತೀವಿ, ಕಟ್ಟಿಗೆ ಅಂತಲೇ ಕರಿತೀವಿ. ದಟ್ ಈಸ್ ವೈ ಇಟ್ ಈಸ್ ಕ್ಲಾಸಿಫೈಡ್ ಅಂಡರ್ ಫಿಸಿಕಲ್ ಚೇಂಜ್. ದೆನ್ ಲಾಸ್ಟ್ ಒನ್, cutting of vegetables. Cutting of vegetables. ಈಗ ನಾವೆಲ್ಲ ಕುಕುಂಬರ್ ಇರ್ಬೋದು, ಟೊಮೆಟೊ ಇರ್ಬೋದು, ಚಿಲ್ಲಿ ಇರ್ಬೋದು, ಆನಿಯನ್ ಇರ್ಬೋದು, ಇವನ್ನೆಲ್ಲ ನಾವು ಕಟ್ ಮಾಡ್ತೀವಿ. ನೀವು ಆನಿಯನ್ ಕಟ್ ಮಾಡಿದ್ದು ಅದು ಆನಿಯನ್ ಪೀಸೇ ಆಯಿತು ಅಥವಾ ಬೇರೆ ಪೀಸ್ ಆಯಿತು. ಈರುಳ್ಳಿಯನ್ನು ಕಟ್ ಮಾಡಿದ ಅದು ಈರುಳ್ಳಿವೇ ಪೀಸ್ ಇರ್ತವೆ. ಮೆಣಸಿನ್ಕಾಯಿನ ಸಣ್ಣಗೆ ಹೊಳಿರ್ತೀರಿ, ಅದು ಹೊಳಿದ್ದೇನಿರ್ತದೆ, ಅದು ಮೆಣಸಿನ್ಕಾಯಿನೇ ಇರ್ತದೆ, ರೈಟ್. ಸೊ ದಿಸ್ ಈಸ್ ಕಟಿಂಗ್ ಆಫ್ ವೆಜಿಟೇಬಲ್ಸ್. ಟೊಮ್ಯಾಟೊ ಸಣ್ಣಗೆ ಹೆರಿಸಿರ್ತೀರಿ, ರೈಟ್. ನೀವು ಅದನ್ನ ಎಷ್ಟೇ ಸಣ್ಣಗೆ ಹೆರಿಸಿದ್ರು ಅದರ ಮೂಲತಃ ಏನು, ಟೊಮ್ಯಾಟೊ ಅಂತಲೇ ಕರಿತೀವಿ. ಇನ್ನೇನು ಅದರ ಗಾತ್ರ ಎಲ್ಲ ಅಲ್ಲಿ ಏನಾಗಿರ್ತದೆ, ಅತಿ ಚಿಕ್ಕದಾಗಿರ್ತದೆ. ಸೊ ಅತಿ ಚಿಕ್ಕದಾಗಿರ್ತದೆ, ಅಲ್ಲಿಂದ ಹೊಳ್ಳಿ ನಾವು ಬದಲಿಗೆ ಏನು ಟೊಮ್ಯಾಟೊ ಇತ್ತು ಅದನ್ನು ತೊಗೊಂಬರಕ್ಕೆ ಆಗಂಗಿಲ್ಲ. ದಟ್ ಈಸ್ ವೈ ಇಟ್ ಈಸ್ ಇರ್ರಿವರ್ಸಿಬಲ್ ಚೇಂಜ್. ಆದರೆ ಅದಕ್ಕೆ ನಾವೇನಂತ ಕರಿತೀವಿ, ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಇಸ್ ದಿಸ್ ಕ್ಲಿಯರ್? ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಇರ್ರಿವರ್ಸಿಬಲ್ ಚೇಂಜ್ ಆ್ಯಂಡ್ ಫಿಸಿಕಲ್ ಚೇಂಜ್, ರೈಟ್. ಸೊ ದಟ್ಸ್ ಆಲ್ ಫಾರ್ ಟುಡೇ. And the homework for you will be, which activity I told you to complete? Complete activity 5. So whatever is given in activity 5, you have to classify it as reversible or irreversible, right? So that's all for today. Keep reading textbook. Take care of yourself. Stay home. Stay safe. We'll meet you in the next class. Thank you.